ರಾಜ್ ನ್ಯೂಸ್ನ ಭಕ್ತಿ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಬ. ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿಯಾಗಿ ಸರ್ವತತ್ವ ಸಮನ್ವಯ ಶ್ರೀ ಪರಮಾತ್ಮ ಪೀಠಾಧೀಶ್ವರ ಡಾಕ್ಟರ್ ಶ್ರೀ ಪರಮಾತ್ಮ ಜಿ ಮಹಾರಾಜ್ ಪರಮಾತ್ಮ ಮಹಾಸಂಸ್ಥಾನ ಧಾರವಾಡದ ಗುರೂಜಿ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ ಭಗವಂತನ ಅನಂತ ಅನುಗ್ರಹ ಆಗಲಿ. ಇಲ್ಲಿವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಹಿಂದೂ ದೇವತೆಗಳು, ಅದೇ ರೀತಿಯಾಗಿ ಹಿಂದೂ ದೇವತೆಗಳಲ್ಲಿ ಶ್ರೇಷ್ಠ ದೇವತೆ ಯಾರು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಆದರೆ ಇವತ್ತಿನ ದಿನ ದೇವರ ಮನೆ ಪರಿಕಲ್ಪನೆ ಹೇಗಿರಬೇಕು, ದೇವರ ಮನೆ ಅಂತ ಬಂದಾಗ ಈಗ ಆಡಂಬರಕ್ಕೆ ಮಾಡುವಂಥದ್ದೇ ಹೆಚ್ಚಾಗಿರುತ್ತೆ. ಆದರೆ ನಿಜಕ್ಕೂ ಕೂಡ ವೈಜ್ಞಾನಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ದೇವರ ಮನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಹಾಗಾದರೆ ದೇವರ ಮನೆ ಪರಿಕಲ್ಪನೆ ಅಂದರೆ ಏನು ಗುರುಜಿ, ಇದ್ರ ಬಗ್ಗೆ ಹೇಳೋದಾದರೆ? ಬಹಳ ಅದ್ಭುತವಾದಂಥ ವಿಚಾರ. ಯಾಕೆಂತಂದರೆ ಇವತ್ತಿನ ದಿನದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಉದ್ವೇಗದಲ್ಲಿ ಜೀವನ ಮಾಡ್ತಾ ಇರುವಂತಹ ಪರಿಸ್ಥಿತಿ. ಯಾರಿಗೂ ಕೂಡ ಇವತ್ತು ಸಮಾಧಾನ ಅನ್ನುವಂಥದ್ದಿಲ್ಲ, ನೆಮ್ಮದಿ ಅನ್ನುವಂಥದ್ದಿಲ್ಲ. ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಗುರಿಯನ್ನು ಬೆನ್ನತ್ತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತು ಸಮಾಜದಲ್ಲಿ ಓಡ್ತಾ ಇದ್ದಾನೆ. ಅವನಿಗೆ ಏನನ್ನ ಪಡೆದರೂ ಕೂಡ ಸಮಾಧಾನ ಅನ್ನುವಂಥದ್ದಿಲ್ಲ, ಶಾಂತಿ ಅನ್ನುವಂಥದ್ದಿಲ್ಲ, ನೆಮ್ಮದಿ ಅನ್ನುವಂಥದ್ದಿಲ್ಲ. ಇದಕ್ಕೆಲ್ಲ ಕಾರಣ ಎಲ್ಲೋ ಒಂದು ಕಡೆ ನಮ್ಮ ಮನೆಯೂ ಕೂಡ ಆಗಿರ್ತದೆ. ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು, ಮನೆಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಸಕಾರಾತ್ಮಕವಾಗಿ ಇದ್ದರೆ ಮನುಷ್ಯನ ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ. ಅದರಲ್ಲಿಯೂ ಮುಖ್ಯವಾಗಿ ಮನೆಯಲ್ಲಿ ದೇವರ ಮನೆ ಅನ್ನುವಂಥದ್ದು ಹೇಗೆ ಅಂತಂದರೆ, ಒಬ್ಬ ಮನುಷ್ಯನ ದೇಹದಲ್ಲಿ ಅವನ ಬ್ರೇನ್ ಅನ್ನುವಂಥದ್ದು, ಅವನ ಮಿದುಳು ಅನ್ನುವಂಥದ್ದು, ಅವನ ತಲೆ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿದೆ, ಅಷ್ಟೇ ಮುಖ್ಯವಾಗಿ ಒಂದು ಮನೆಯಲ್ಲಿ ದೇವರ ಮನೆ ಇರುವಂಥದ್ದು ಬಹಳ ಮುಖ್ಯ. ದೇವರ ಮನೆ ಸರಿಯಾಗಿಲ್ಲ ಅಂತಂದರೆ ಆ ಇಡೀ ಮನೆ ಅನ್ನುವಂಥದ್ದು ಸರಿಯಾಗಿ ಸಕಾರಾತ್ಮಕವಾದಂತಹ ವಾತಾವರಣವನ್ನು ಅದು ನಿರ್ಮಾಣ ಮಾಡೋದಿಲ್ಲ. ಈಗ ಒಬ್ಬ ಮನುಷ್ಯ ಇದ್ದಾನೆ, ನೋಡಲಿಕ್ಕೆ ಬಹಳ ಸುಂದರನಾಗಿದ್ದಾನೆ, ದಷ್ಟಪುಷ್ಟನಾಗಿದ್ದಾನೆ, ಅವನ ದೇಹಕ್ಕೆ ಬೇಕಾದಷ್ಟು ಆರೋಗ್ಯ ಕೂಡ ಇದೆ. ಆದರೆ ಅವನ ತಲೆ ಸರಿ ಇಲ್ಲ ಅಂತ ಅಂದರೆ ಅವನಿಗೆ ಇರುವಂಥ ರೂಪ ವ್ಯರ್ಥ ಆಗತ್ತೆ, ಅವನಿಗಿರುವಂಥ ಶಕ್ತಿ ವ್ಯರ್ಥ ಆಗತ್ತೆ. ಅವನ ದೇಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಗುಣಗಳಿದ್ದರೂ ಕೂಡ ಅವು ಯಾವುದನ್ನು ಬಳಸಿಕೊಳ್ಳಲಿಕ್ಕೆ ಬೇಕಾದಂಥ ಬುದ್ಧಿಶಕ್ತಿ ಅಥವಾ ತಲೆಯೇ ಅವನಿಗೆ ಇಲ್ಲ ಅಂತಂದಾಗ ಅವನಿಗೆ ಏನಿದ್ರೂ ಅದು ವ್ಯರ್ಥ. ಅದೇ ರೀತಿಯಾಗಿ ನಿಮ್ಮ ಮನೆ ಎಷ್ಟೇ ಸುಂದರವಾಗಿರಬಹುದು, ನಿಮ್ಮ ಇಂಟೀರಿಯರ್ ಡೆಕೋರೇಷನ್ ಅನ್ನುವಂಥದ್ದು ಬಹಳ ಸುಂದರವಾಗಿ ತಾವು ಮಾಡಿಸಿರಬಹುದು, ಅಥವಾ ಮನೆಯಲ್ಲಿ ಬೇಕಾದಷ್ಟು ಸಾಮಾನುಗಳನ್ನು ತಂದು ತಾವು ಇಟ್ಕೊಂಡಿರಬಹುದು. ಆದರೆ ದೇವರ ಮನೆ ಅನ್ನುವಂಥದ್ದು ಸರಿಯಾಗಿ ತಮ್ಮ ಹತ್ರ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಇಡೀ ಮನೆಯ ವಾತಾವರಣ ಅನ್ನುವಂಥದ್ದು ಅದು ಋಣಾತ್ಮಕವಾದಂತಹ, ಅಂದರೆ ನೆಗೆಟಿವ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಆ ಮನೆ ಪ್ರಾರಂಭ ಆಗತ್ತೆ. ಅದಕ್ಕಾಗಿ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಅಥವಾ ಕಟ್ಟಿರುವಂಥ ಈಗಿನ ಮನೆಯಲ್ಲಿಯೂ ಕೂಡ ಮುಖ್ಯವಾಗಿ ದೇವರ ಮನೆಯನ್ನು ನಾವು ಸರಿಯಾದಂಥ ವ್ಯವಸ್ಥಿತವಾಗಿ, ತಾವು ಒಂದು ವಿಷಯವನ್ನು ಹೇಳಿದ್ರಿ, ಏನು ಅಂತಂದರೆ ಇವತ್ತಿನ ದಿನದಲ್ಲಿ ಆಡಂಬರತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇದೇ ಒಂದು ದೊಡ್ಡದಾದಂಥ ತಪ್ಪಾಗಿದೆ. ನಾವು ವಾಸ್ತವಿಕವಾಗಿ ಸನಾತನ ಧರ್ಮದಲ್ಲಿ, ಸನಾತನ ಹಿಂದೂ ಧರ್ಮದಲ್ಲಿ ಆಡಂಬರತೆಗೆ ಬಹಳ ದೂರವಾದಂಥ ಧರ್ಮ ಯಾವುದು ಅಂತಂದರೆ ಈ ಸನಾತನ ಹಿಂದೂ ಧರ್ಮ. ಇದರಲ್ಲಿ ಪೂಜೆಗಳಿರಬಹುದು ಅಥವಾ ದೇವತೆಗಳಿರಬಹುದು, ದೇವರಿರಬಹುದು, ಇವು ಎಲ್ಲವುಗಳು ಕೂಡ ಪ್ರಕೃತಿಯ ಜೊತೆಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಹೋಗಿರತಕ್ಕಂಥ ವಿಷಯಗಳು. ದೇವರಿಗೆ ನಾವು ಏನೋ ಒಂದು ಆಡಂಬರತೆಯ ವಸ್ತುಗಳನ್ನು ತಂದು ಸಮರ್ಪಣೆ ಮಾಡುವಂಥದ್ದು ನಮ್ಮಲ್ಲಿ ಇಲ್ಲ. ಪ್ರಾಕೃತಿಕವಾಗಿ ಯಾವ ವಸ್ತುಗಳು ಸಿಗ್ತಾವೋ ಅದೇ ವಸ್ತುಗಳನ್ನು ಬಳಸಿಯೇ ದೇವರ ಪೂಜೆಗಳನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದೆ. ದೇವರುಗಳು ಕೂಡ ಹಾಗೆ ನಮ್ಮ ಪ್ರಕೃತಿಯಲ್ಲಿರುವಂಥ ಬೇರೆ ಬೇರೆ ಶಕ್ತಿಗಳನ್ನೇ ನಾವು ದೇವರುಗಳು ಅಂತ ಪೂಜೆ ಮಾಡುವಂಥದ್ದು. ಇವತ್ತು ನಾವು ಗಂಗಾ ನದಿ ಅಂತ ಹೇಳ್ತೇವೆ. ಗಂಗಾ ನದಿ ಹರಿಲಿಕ್ಕೆ, ನೋಡಲಿಕ್ಕೆ ಬಾಹ್ಯವಾಗಿ ನಮಗೆ ಒಂದು ನದಿಯ ಹಾಗೆ ಕಾಣಿಸುತ್ತೆ. ಅದು ಒಬ್ಬ ಪಾಶ್ಚಾತ್ಯನಾಗಿರ್ತಕ್ಕಂಥವನಿಗೆ, ಬೇರೆ ದೇಶದಿಂದ ಬಂದಂಥವನಿಗೆ ಅದೊಂದು ರಿವರ್ ಅಷ್ಟೇ, ಅದೊಂದು ನದಿ ಅಷ್ಟೇ. ಆದರೆ ನಮಗೆ ಹಾಗಲ್ಲ. ಗಂಗಾ ಅಂತಂದರೆ ಅದು ಪವಿತ್ರವಾದಂಥ ಒಂದು ದೇವತೆ, ಒಂದು ದೇವರು. ಅದೇ ರೀತಿ ಅಂದರೆ ಆಕಾಶ ಇರಬಹುದು, ಭೂಮಿ ಇರಬಹುದು, ಇವೆಲ್ಲವುಗಳನ್ನು ದೇವರು ಅಂತ ಪರಿಕಲ್ಪನೆ ಮಾಡಿಕೊಂಡಂಥ ನಮ್ಮ ಹಿರಿಯರು ಅತ್ಯಂತ ಪ್ರಾಕೃತಿಕವಾಗಿ ದೇವರ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇದೇ ನಿಟ್ಟಿನಲ್ಲಿ ನಮ್ಮ ದೇವರ ಮನೆಗಳು ಕೂಡ ಅತ್ಯಂತ ಪ್ರಾಕೃತಿಕವಾಗಿ ಇರುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ಯಾವುದೇ ಆಡಂಬರತೆಯ ವಸ್ತುಗಳು ಎಷ್ಟರ ಮಟ್ಟಿಗೆ ನೀವು ತುಂಬುತ್ತೀರಿ ಅಷ್ಟು ದೇವರ ಮನೆಯಲ್ಲಿರ್ತಕ್ಕಂಥ ಸಕಾರಾತ್ಮಕ ಏನು ಎನರ್ಜಿ ಇದೆ, ಅಂದರೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದೇನಿದೆ, ಸಕಾರಾತ್ಮಕ ಶಕ್ತಿ ಅನ್ನುವಂಥದ್ದೇನಿದೆ, ಅದರ
ಪ್ರೊಡ್ಯೂಸ್ ಆಗುವಂಥದ್ದು, ಅದು ನಿರ್ಮಾಣ ಆಗುವಂಥದ್ದು ಅದು ಕಡಿಮೆ ಆಗ್ತಾ 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 ಹೋಗುತ್ತೆ. ಆದ ಕಾರಣದಿಂದಾಗಿ ನಾವು ದೇವರ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅದರಲ್ಲಿ ಪ್ರಾಕೃತಿಕ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಕು. ಒಂದನೆಯದಾಗಿ ನಾವು ಹೇಳಬೇಕು ಅಂದರೆ, ಈಗ ದೇವರ ಮನೆ ಯಾವ ದಿಕ್ಕಿನಲ್ಲಿರಬೇಕು ಅನ್ನೋದು ಮೊದಲನೆಯ ಪ್ರಶ್ನೆ ಆಗುತ್ತೆ. ಮನೆಯಲ್ಲಿ ಈಶಾನ್ಯ ಭಾಗಕ್ಕೆ ದೇವರ ಮನೆ ಇರಬೇಕು ಅನ್ನುವಂಥದ್ದು. ಯಾಕೆಂದರೆ ಈಶಾನ್ಯ ಭಾಗ ದೇವತೆಗಳ ವಾಸವನ್ನು ಮಾಡುವಂಥ ಒಂದು ಜಾಗ, ಮತ್ತು ಅಲ್ಲಿ ಈ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುವಂಥದ್ದು, ನಿರ್ಮಾಣ ಆಗುವಂಥದ್ದು ಈಶಾನ್ಯ ಭಾಗದಿಂದ. ಹಾಗಾಗಿ ಈಶಾನ್ಯ ಭಾಗದಲ್ಲಿ ದೇವರ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ದೇವರ ಮನೆಯ ಬಾಗಿಲು ಯಾವ ಕಡೆಗೆ ಇಡಬೇಕು ಅಂತಂದರೆ, ಅದು ಪೂರ್ವದ ಕಡೆಗೆ ಇದ್ದರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಉತ್ತರದ ಕಡೆಗೆ ತಾವು ದೇವರ ಮನೆಯ ಬಾಗಿಲನ್ನು ಮಾಡಿದ್ರೆ ಅದು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ದೇವರ ಮುಖ ಯಾವ ಕಡೆಗೆ ಇರಬೇಕು ಅಂದರೆ, ಈಗ ದೇವರ ಮನೆ ಅಂದಾಗ ದೇವರ ಮನೆ ಇರುತ್ತೆ, ಸಣ್ಣದಾದಂಥ ಒಂದು ಚಿಕ್ಕ ರೂಮನ್ನು ಮಾಡ್ಕೊಂಡಿರ್ತಾರೆ, ಅದರೊಳಗೆ ಒಂದು ಮಂಟಪವನ್ನು ಇಡ್ತಾರೆ. ಮಂಟಪವನ್ನು ಇಟ್ಟು ಅದರಲ್ಲಿ ಒಂದು ದೇವರ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿಗಳು ಸಾಮಾನ್ಯವಾಗಿ ಎಲ್ಲ ಕಡೆಗೂ ನಮಗೆ ಕಾಣುವಂಥದ್ದು. ಹಾಗಾಗಿ ಆ ದೇವರ ಪೀಠ ಅನ್ನುವಂಥದ್ದು ಪೂರ್ವಾಭಿಮುಖವಾಗಿ ಇದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ಇಲ್ಲ ಅಂತಂದರೆ ಉತ್ತರಾಭಿಮುಖವಾಗಿ ಇದ್ದರೂ ಕೂಡ ಬಹಳ ಒಳ್ಳೆಯದು ಅನ್ನುವಂಥದ್ದು. ಆಮೇಲೆ ಈ ದೇವರ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಪ್ರಾಕೃತಿಕವಾದ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಈಗ ನೋಡಿ, ನಾವು ಯಾವುದಾದ್ರೂ ಹಬ್ಬಗಳು ಹರಿದಿನಗಳು ಬಂದಾಗ ದೇವರ ಮನೆಯಲ್ಲಿ ಏನು ಮಾಡ್ತೇವೆ, ಈ ಬಾಳೆ ಕಂಬಗಳನ್ನು ತಂದು ಇಡುವಂಥದ್ದು, ಆಮೇಲೆ ಮಾವಿನ ಎಲೆಗಳನ್ನು ತಂದು ಪೊಣಿಸಿ ಮಾಲೆಗಳನ್ನಾಗಿ ಮಾಡಿ ಹಾಕುವಂಥದ್ದು, ಹೂವಿನ ಮಾಲೆಗಳನ್ನು ಹಾಕುವಂಥದ್ದು, ಇಂಥವುಗಳನ್ನು ಯಾಕೆ ಮಾಡ್ತೇವೆ ಅಂದರೆ, ಪ್ರಾಕೃತಿಕವಾಗಿರ್ತಕ್ಕಂಥ ಪ್ರಕೃತಿ ದತ್ತವಾಗಿರ್ತಕ್ಕಂಥ ವಸ್ತುಗಳು ಎಷ್ಟರ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ಇರ್ತಾವೋ ಅಲ್ಲಿ ಅಷ್ಟು ಪಾಸಿಟಿವ್ ಆದಂಥ ಒಂದು ಎನರ್ಜಿ ಬರ್ತದೆ. ಅದಕ್ಕಾಗಿ ದೇವರ ಪೀಠವನ್ನು ಮಾಡಿಸುವಂಥವ್ರು, ಅಂದರೆ ದೇವರ ಗುಡಿ ಅಂತ ಹೇಳ್ತಾರೆ ಕೆಲವೊಬ್ಬರು, ದೇವರ ಪೀಠ ಅಂತ ಹೇಳ್ತಾರೆ, ಅಂದರೆ ದೇವರನ್ನು ಇಟ್ಟು ಪೂಜೆ ಮಾಡುವಂತಹ ಏನು ಮಂಟಪ ಅಂತ ಹೇಳ್ತಾರೆ. ಈ ಮಂಟಪಗಳನ್ನು ಮಾಡುವಂಥದ್ದು ಒಂದನೆಯದಾಗಿ ಅದು ಮರದಿಂದ ಮಾಡಿದ್ದರೆ ಬಹಳ ಉತ್ತಮ. ಇಲ್ಲ ಅಂತಂದರೆ ಅದು ಕಲ್ಲಿನಿಂದ ಮಾಡಿದ್ದರೆ ಬಹಳ ಉತ್ತಮ. ಇಲ್ಲ ಇನ್ನೂ ತಾವು ಹೆಚ್ಚು ಹಣವನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ತಾವು ಲೋಹದಿಂದ ಮಾಡಬಹುದು, ಪಂಚಲೋಹದಿಂದ ಮಾಡಬಹುದು. ಅದು ಬಹಳ ಹೆಚ್ಚು ಜನರಿಗೆ ಸಾಧ್ಯವಾಗದೇ ಇರತಕ್ಕಂಥ ವಿಷಯ. ಆದರೆ ಮರದಿಂದ ಸಾಕಷ್ಟು ಜನ ಮಾಡಿಸ್ತಾರೆ. ಅದರಲ್ಲಿಯೂ ಕೂಡ ದೇವದಾರು ಅನ್ನುವಂಥ ಒಂದು ಮರ ಸಿಗತ್ತೆ. ಆ ಮರದಲ್ಲಿಯೇ, ಅದರ ಹೆಸರೇ ದೇವದಾರು ಅಂತ, ದೇವತೆಗಳಿಗೆ ಸಂಬಂಧಪಟ್ಟಿರುವಂತಹ ಮರ ಅಂತ, ಅದರಿಂದ ತಾವು ಮಾಡಬಹುದು. ಅಥವಾ ಸೀಸಮ್ ಅನ್ನುವಂಥದ್ದು, ಅಥವಾ ಈ ಗಂಧದ ಮರ ಅನ್ನುವಂಥದ್ದು, ಇವುಗಳಿಂದ, ಈ ಮರಗಳಿಂದ ಮಾಡಿರತಕ್ಕಂಥ ಪೀಠಗಳಾಗಿದ್ದರೆ ಅದರಲ್ಲಿ ಹೆಚ್ಚು ಎನರ್ಜಿ ಅನ್ನುವಂಥದ್ದು ಗ್ರೋತ್ ಆಗುತ್ತೆ, ಅದರಲ್ಲಿ ಹೆಚ್ಚು ಪವರ್ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು. ಹೀಗಾಗಿ ಈ ದೇವರ ಮನೆಯನ್ನು ಇವತ್ತು ತಾವು ಸಾಕಷ್ಟು ಕಡೆಗಳಲ್ಲಿ ಏನು ಮಾಡ್ತಾರೆ, ದೇವರ ಮನೆಯನ್ನು ಮಾಡ್ತಾರೆ, ಅದನ್ನು ಪ್ಲಾಸ್ಟಿಕ್ಕಿನ ಕೆಲವೊಂದಷ್ಟು ವಸ್ತುಗಳನ್ನು ಅದಕ್ಕೆ ಬಳಸ್ತಾರೆ. ಆಮೇಲೆ ದೇವರ ಮನೆಗೆ ಈ ಲೈಟಿನ ಸರಗಳನ್ನು ಹಾಕುವಂಥದ್ದು, ಇದು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಅಲಂಕಾರವಾಗಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಅಲ್ಲಿ ಲೈಟಿನ ಸರಗಳನ್ನು, ಅಲ್ಲಿ ಅದು ಪ್ಲಾಸ್ಟಿಕ್ಕನ್ನು ಅವರು ಹಾಕಿದ ಹಾಗೆ ಆಯಿತು. ಆಮೇಲೆ ಅಂತಹ ವಸ್ತುಗಳನ್ನು ಹೆಚ್ಚೆಚ್ಚಾಗಿ ನೀವು ಬಳಸುವುದರಿಂದ ದೇವರ ಮನೆಯಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ನಾವು ಏನೇ ಅಲಂಕಾರ ಮಾಡಿದ್ರೂ ಕೂಡ ಅದು ಪ್ರಾಕೃತಿಕವಾದ ವಸ್ತುಗಳಿಂದಲೇ ಅಲಂಕಾರಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹಿಂದಿನಿಂದಲೂ ಕೂಡ ಹೇಳಿರುವಂಥದ್ದು. ಕೆಮಿಕಲ್ ಯೂಸ್ ಆಗಿರ್ತಕ್ಕಂಥ ವಸ್ತುಗಳು, ಆಮೇಲೆ ಪ್ಲಾಸ್ಟಿಕ್ಗಳು, ಆಮೇಲೆ ಗ್ಲಾಸ್ಗಳಿಂದ ಮಾಡಿರ್ತಕ್ಕಂಥ ವಸ್ತುಗಳು, ಇವುಗಳನ್ನು ಆದಷ್ಟು ತಮ್ಮ ದೇವರ ಮನೆಯಿಂದ ದೂರವಿದ್ದಷ್ಟು ನಿಮ್ಮಲ್ಲಿ ಆ ಎನರ್ಜಿ ಅನ್ನುವಂಥದ್ದು ಹೆಚ್ಚು ಪಾಸಿಟಿವ್ ಆಗುತ್ತೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಹೆಚ್ಚು ತಾಮ್ರದ ವಸ್ತುಗಳನ್ನು ಇಡಬೇಕು. ತಾಮ್ರ ಅಥವಾ ಪಂಚಲೋಹದ ವಸ್ತುಗಳು, ಅಥವಾ ಮರದಿಂದ ಮಾಡಿರ್ತಕ್ಕಂಥ ವಸ್ತುಗಳು, ಇಂಥವುಗಳನ್ನು ಹೆಚ್ಚೆಚ್ಚಾಗಿ ಬಳಸುವುದರಿಂದ ನಮಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಶಕ್ತಿ ಅನ್ನುವಂಥದ್ದು ಈ ದೇವರ ಮನೆಯಲ್ಲಿ ಸಿಗತ್ತೆ ಅಂತ ನಾವು ಹೇಳ್ಬೋದು. ಗುರುಜಿ ಇಲ್ಲಿವರೆಗೂ ತಿಳಿಸ್ಕೊಡ್ತಾ ಇದ್ರು, ಅಂದ್ರೆ ದೇವರ ಮನೆ ಅಂತ ಬಂದಾಗ ಆರ್ಟಿಫಿಷಿಯಲ್ ವಸ್ತುಗಳನ್ನ ಜಾಸ್ತಿ ಬಳಕೆ ಮಾಡಬೇಡಿ ಅಂತ. ಹಾಗಾದ್ರೆ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಯಾವೆಲ್ಲ ವಸ್ತುಗಳನ್ನ ದೇವರ ಮನೆಯಲ್ಲಿ ಇಟ್ಟರೆ ಒಳ್ಳೇದಾಗುತ್ತೆ, ಮತ್ತೆ ವೃದ್ಧಿ ಆಗುತ್ತೆ, ಐಶ್ವರ್ಯ ಇರ್ಬೋದು, ಅದೇ ರೀತಿಯಾಗಿ ಸಂಪತ್ತು ಇರ್ಬೋದು, ದೇವರ ಆಶೀರ್ವಾದ ಸಿಗಬೇಕು ಅಂದ್ರೆ ಏನೆಲ್ಲ ವಸ್ತುಗಳನ್ನ ದೇವ್ರ ಮನೇಲಿ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರುಜಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಏನೆಲ್ಲ ವಸ್ತುಗಳು ಹಾಗಾದ್ರೆ ದೇವ್ರ ಮನೆಯಲ್ಲಿ ಇರಲೇಬೇಕು ಅನ್ನುವಂಥದ್ದಿದೆ ಗುರು? ಹೌದು ಹೌದು, ಇದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾದಂಥ ಒಂದು ವಿಷಯ. ದೇವರ ಮನೆಯಲ್ಲಿ ಒಂದನೆಯದಾಗಿ ಏನು ಮಾಡ್ತಾರೆ ಅಂದರೆ, ಕೆಲವೊಬ್ಬರು ಶ್ರೀಮಂತಿಕೆಯನ್ನು ತೋರಿಸಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಬೆಳ್ಳಿಯ ಪದಾರ್ಥಗಳನ್ನು ಹೆಚ್ಚು ಇಡ್ತಾರೆ. ಬೆಳ್ಳಿಯ ತಂಬಿಗೆಗಳನ್ನು, ಬೆಳ್ಳಿಯ ಪ್ಲೇಟ್ಗಳನ್ನು, ಇಂಥವುಗಳನ್ನು ಹೆಚ್ಚಾಗಿ ಇಡುವಂಥದ್ದು. ಅಂದರೆ ಅದನ್ನು ಶುದ್ಧ ಮಾಡಲಿಕ್ಕೂ ಅನುಕೂಲ, ನೋಡಲಿಕ್ಕೆ ಸುಂದರವಾಗಿ ಅನಿಸುತ್ತೆ ಅನ್ನುವಂಥ ಒಂದು ಭಾವನೆ. ವಾಸ್ತವಿಕವಾಗಿ ನಮ್ಮ ತಂತ್ರಶಾಸ್ತ್ರಗಳಲ್ಲಿ ಅಥವಾ ಆಗಮಶಾಸ್ತ್ರಗಳಲ್ಲಿ
ಬೆಳ್ಳಿಯನ್ನ ದೇವತಾ ಸ್ಥಾನದಿಂದ ವರ್ಜ್ಯ ಅಂತ ಹೇಳಿದ್ದಾರೆ. ಅದನ್ನು ಪಿತೃ ಕಾರ್ಯಗಳಲ್ಲಿ ಬಳಸಬಹುದು ಅನ್ನುವಂಥದ್ದು. ಅಥವಾ ಯಾವುದಾದ್ರೂ ಗುರುಗಳನ್ನು ಸ್ವಾಗತ ಮಾಡಬೇಕಾದ್ರೆ, ಅಥವಾ ತಾವು ರಾಜರನ್ನ ಹಿಂದೆಲ್ಲ ರಾಜರುಗಳನ್ನ ದರ್ಶನ ಮಾಡಬೇಕಾದ್ರೆ, ಅಂತ ಪೂರ್ಣಕುಂಭ ಸ್ವಾಗತಗಳನ್ನು ಮಾಡಬೇಕಾದ್ರೆ ಇಂಥವುಗಳಲ್ಲಿ ಬೆಳ್ಳಿಯ ವಸ್ತುಗಳನ್ನು ಬಳಸಬೇಕೇ ವಿನಃ ದೇವರ ಪೂಜೆಗಳಲ್ಲಿ, ದೇವರ ಮನೆಗಳಲ್ಲಿ ಹೆಚ್ಚಾಗಿ ಬೆಳ್ಳಿಯ ವಸ್ತುಗಳನ್ನು ಬಳಸಬಾರದು ಅಂತ. ಅಲ್ಲಿ ದೇವರ ಮನೆಯಲ್ಲಿ ಏನಾಗಿರಬೇಕು, ಎಷ್ಟರ ಮಟ್ಟಿಗೆ ಶುದ್ಧತ್ವವನ್ನು ನಾವು ಇಟ್ಟುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಷ್ಟರ ಮಟ್ಟಿಗೆ ಇಡಬೇಕು. ಅಲ್ಲಿ ಈಗ ನಮ್ಮಲ್ಲಿ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಒಂದು ಲೋಹ ಯಾವುದು ಅಂತ ಕೇಳಿದ್ರೆ ಅದು ತಾಮ್ರ. ಹಾಗಾಗಿ ತಾವು ನೋಡಿರ್ಬೋದು, ಈಗ ಹಲವಾರು ದೇವಸ್ಥಾನಗಳಲ್ಲಿ ಮೇಲ್ಗಡೆ ತಾಮ್ರದ ಒಂದು ಹೊದಿಕೆಗಳನ್ನು ಹಾಕಿರ್ತಾರೆ. ಹಳೆಯ ದೇವಸ್ಥಾನಗಳಿಗೆ ತಾವು ಹೋಗಬಹುದು. ನಮ್ಮ ಆರ್ಕಿಟೆಕ್ಚರಲ್ಲಿ, ಇಂಡಿಯನ್ ಆರ್ಕಿಟೆಕ್ಚರ್ ಕೂಡ ತಾಮ್ರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಮನ್ನಣೆ ಇದೆ. ಎಷ್ಟೋ ಶಾಸ್ತ್ರೀಯವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇವನ್ ಕಬ್ಬಿಣದ ಒಂದು ಮೊಳೆಯನ್ನ ಸಹಿತ ಬಳಸೋದಿಲ್ಲ, ತಾಮ್ರದ ಮೊಳೆಗಳನ್ನೇ ಬಳಸ್ತಾರೆ. ಅದನ್ನ ಕಟ್ಟಿಗೆಯ ಮೊಳೆಗಳನ್ನೇ ಬಳಸ್ತಾರೆ. ಅಂದ್ರೆ ಕಟ್ಟಿಗೆ ಮತ್ತು ತಾಮ್ರವನ್ನ ಬಿಟ್ಟು ಬೇರೆ ಯಾವುದನ್ನೂ ಬಳಸದೇ ಇರತಕ್ಕಂಥ ದೇವಸ್ಥಾನಗಳು ಸಾಕಷ್ಟಿದ್ದಾವೆ. ಅಂತಹ ದೇವಸ್ಥಾನಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎನ್ನುವಂಥದ್ದು ಜಾಗೃತ ಆಗತ್ತೆ. ಅದಕ್ಕಾಗಿ ದೇವರ ಮನೆಯಲ್ಲಿ ಯಾವುದೇ ವಸ್ತುಗಳನ್ನು, ತಾವು ಅಭಿಷೇಕಕ್ಕೆ ಇಟ್ಟುಕೊಂಡಿರ್ತಕ್ಕಂಥ ಚರಿಗೆಗಳಿರ್ಬೋದು, ಕಲಶಗಳಿರ್ಬೋದು, ಅಥವಾ ಆರತಿಗಳಿರ್ಬೋದು, ಅಥವಾ ಏನು ಪೂಜಾ ವಸ್ತುಗಳನ್ನು ಇಟ್ಟುಕೊಳ್ಳಬೇಕಾದಂಥ ಪ್ಲೇಟ್ಗಳಿರ್ಬೋದು, ಇವು ಎಲ್ಲವುಗಳನ್ನು ಆದಷ್ಟು ತಾಮ್ರದಿಂದ ಬಳಸಿರ್ತಕ್ಕಂಥದ್ದನ್ನು, ತಾಮ್ರದಿಂದ ಮಾಡಿರ್ತಕ್ಕಂಥದ್ದನ್ನು ತಾವು ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕೆಂದರೆ ತಾಮ್ರದಲ್ಲಿ ಅಂದರೆ ಶುದ್ಧವಾದಂತಹ ಒಂದು ಲೋಹ ಅದು. ಆ ತಾಮ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಇನ್ನೊಂದು ಲೋಹವನ್ನು ಬಳಸಬೇಕು ಅಂತಿಲ್ಲ. ಆದರೆ ಇನ್ನೊಂದು ಲೋಹ, ಈಗ ಚಿನ್ನದ ಆಭರಣ ಮಾಡಬೇಕು ಅಂದರೆ ಚಿನ್ನದ ಜೊತೆಗೆ ತಾಮ್ರವನ್ನು ಬಳಸಬೇಕಾಗತ್ತೆ, ಆಗ ಚಿನ್ನಕ್ಕೆ ಒಂದು ಆಕಾರ ಕೊಡಬಹುದು. ಅದೇ ರೀತಿಯಾಗಿ ಆದರೆ ತಾಮ್ರವೊಂದಕ್ಕೆ ಹಾಗಲ್ಲ, ತಾಮ್ರ ಶುದ್ಧವಾಗಿರ್ತಕ್ಕಂಥದ್ದು. ಮತ್ತೆ ತಾಮ್ರಕ್ಕೆ ಒಂದು ಗುಣ ಏನಿದೆ ಅಂತಂದ್ರೆ, ಪ್ರಕೃತಿಯಲ್ಲಿರುವಂತಹ ಏನು ಸಾತ್ವಿಕ ಗುಣಗಳೇನಿದ್ದಾವೆ, ಆಮೇಲೆ ಪಾಸಿಟಿವ್ ಆಗಿರ್ತಕ್ಕಂಥ ಶಕ್ತಿಗಳೇನಿದ್ದಾವೆ, ಅವುಗಳನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಈ ತಾಮ್ರಕ್ಕೆ ಇರುವಂಥದ್ದು. ಎರಡನೆಯದಾಗಿ, ತಾಮ್ರದಲ್ಲಿ ಇರತಕ್ಕಂಥ ನೀರು ಅನ್ನುವಂಥದ್ದು ಏನಿದೆ, ಅದು ತಾಮ್ರದ ಜೊತೆಗೆ ಬಹಳ ವೇಗವಾಗಿ ರಿಯಾಕ್ಟ್ ಮಾಡುತ್ತೆ. ಈಗ ನೀರು ಅನ್ನುವಂಥದ್ದನ್ನು ತಾವು ತಾಮ್ರ ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ರೆ ತಕ್ಷಣ ಆ ತಾಮ್ರ ಪಾತ್ರೆ ಅನ್ನುವಂಥದ್ದು ಏನಾಗುತ್ತೆ, ರಿಯಾಕ್ಟ್ ಮಾಡುತ್ತೆ. ತಾಮ್ರದ ಪಾತ್ರೆ ಕರ್ಗಾಗತ್ತೆ, ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಇದು ಯಾಕೆ ಅಂತಂದ್ರೆ ಅದರಲ್ಲಿ ಇರತಕ್ಕಂತಹ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನುವಂಥದ್ದು. ಈ ಕೆಮಿಕಲ್ ರಿಯಾಕ್ಷನ್ ಆಗಿರ್ತಕ್ಕಂಥ ನೀರನ್ನ ನಾವು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಕಮ್ಗಳು ಹೋಗ್ಬಿಡುತ್ತೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳು ಏನಾದರೂ ನಮ್ಮ ದೇಹದಲ್ಲಿ ಸೇರಿಕೊಂಡ್ರೆ ಅವುಗಳು ಹೋಗುತ್ತೆ ಅಂತ. ಇದೆಲ್ಲ ತಾಮ್ರಕ್ಕೆ ಇರತಕ್ಕಂಥ ಗುಣಗಳು. ಆದ್ದರಿಂದ ನಮ್ಮ ಪೂರ್ವಿಕರು ಇದನ್ನ ಬಹಳ ವರ್ಷಗಳ ಹಿಂದೆ ಶಾಸ್ತ್ರಗಳನ್ನೇ ನಿರ್ಮಾಣ ಮಾಡಬೇಕಾದ್ರೆ ನೋಡಿ, ನಮ್ಮ ಪೂರ್ವಿಕರಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಿಜ್ಞಾನ ಗೊತ್ತಿತ್ತು ಅಂತಂದ್ರೆ, ತಾಮ್ರ ಅನ್ನುವಂಥದ್ದು ಎಷ್ಟು ಶುದ್ಧವಾಗಿರ್ತಕ್ಕಂಥ ಒಂದು ಲೋಹ ಅನ್ನೋದನ್ನ ಅವರು ಕಂಡುಕೊಂಡಿದ್ರು. ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಪೂರಕವಾಗಿ ದೇವರ ವಿಷಯಕ್ಕೆ ಬಂದಾಗ ಎಲ್ಲವನ್ನ ತಾಮ್ರದ ಪದಾರ್ಥಗಳಲ್ಲೇ ಬಳಸಬೇಕು, ತಾಮ್ರದ ವಸ್ತುಗಳನ್ನೇ ಬಳಸಬೇಕು ಅಂತ. ಹಾಗಾಗಿ ಇವತ್ತು ದೇವರ ಮನೆಗಳಲ್ಲಿ ತಾವು ಒಂದು ವೇಳೆ ಬೇರೆ ಬೇರೆ ವಸ್ತುಗಳನ್ನು ತಾವು ಇಟ್ಟುಕೊಂಡಿರ್ತೀರಿ, ಪ್ಲಾಸ್ಟಿಕ್ಕಿನ ವಸ್ತುಗಳನ್ನು ಇಟ್ಕೊಂಡಿರ್ತೀರಿ, ಗ್ಲಾಸಿನಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡಿರ್ತೀರಿ. ಇನ್ನು ಕೆಲವೊಬ್ಬರು ಶ್ರೀಮಂತರಾಗಿರ್ತಕ್ಕಂಥವರು ಬೆಳ್ಳಿಯಿಂದಲೇ ಇಡೀ ದೇವರ ಮನೆಗಳನ್ನು ಅಲಂಕರಿಸ್ತಾರೆ, ಬೆಳ್ಳಿಯ ಪದಾರ್ಥಗಳನ್ನು, ಬೆಳ್ಳಿಯ ವಸ್ತುಗಳನ್ನು ಅಲ್ಲಿ ಇಟ್ಕೊಳ್ತಾರೆ. ಇವುಗಳು ತಮ್ಮ ದೇವರ ಮನೆಯಲ್ಲಿ ಇದ್ದರೆ ದಯವಿಟ್ಟು ಅವುಗಳನ್ನು ತೆಗೆದು ತಾವು ಬೇರೆ ಕಡೆ ಅದನ್ನು ಇಡಿ. ಮತ್ತು ದೇವರ ಮನೆಯಲ್ಲಿ ಆದಷ್ಟು ತಾಮ್ರದ ವಸ್ತುಗಳನ್ನು ತಾವು ಇಡಿ. ಒಂದು ವೇಳೆ ತಾಮ್ರದ ವಸ್ತುಗಳಿಂದ ತಮ್ಮ ಹತ್ರ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಸಾಕಷ್ಟು ಜನ ಹೇಳ್ತಾರೆ. ಯಾಕೆಂದರೆ ಅದು ನೀರಿನ ಜೊತೆಗೆ ರಿಯಾಕ್ಟ್ ಆದಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗಿಬಿಡುತ್ತೆ, ಅದು ದಿವಸಾನು ತಿಕ್ಕಬೇಕು, ತೊಳಿಬೇಕು, ಅದೆಲ್ಲ ಸಮಸ್ಯೆ ಅಂತಂದರೆ ಹಾಗಾದರೆ ತಾವು ಪಂಚಲೋಹದ ವಸ್ತುಗಳನ್ನು ಬಳಸಬಹುದು. ಈ ಎರಡು ವಸ್ತುಗಳನ್ನು ಮಾತ್ರ ದೇವಸ್ಥಾನದಲ್ಲಿ, ದೇವರ ಗುಡಿಗಳಲ್ಲಿ ಅಥವಾ ದೇವರ ಮನೆಯಲ್ಲಿ ಇಡಬೇಕಾದಂಥದ್ದು ಒಂದು. ಇನ್ನೊಂದು ಪ್ರಶ್ನೆಯನ್ನು ತಾವು ಬಹಳ ಅದ್ಭುತವಾದಂಥ ಪ್ರಶ್ನೆ ಕೇಳಿದ್ರಿ. ಏನು ಅಂದರೆ, ದೇವರ ಮನೆಯಲ್ಲಿ ಇರಲೇಬೇಕಾದ ವಸ್ತುಗಳು ಯಾವುದು ಅಂತ. ನಾವು ಮುಖ್ಯವಾಗಿ ಬೇಸಿಕ್ ಆಗಿ ನಾವು 5 ವಸ್ತುಗಳನ್ನು ದೇವರ ಮನೆಯಲ್ಲಿ ಇರಲೇಬೇಕು ಅಂತ ಹೇಳ್ಬೋದು. ಒಂದನೆಯದಾಗಿ, ದೇವರ ಮನೆ ಅಂತ ಹೇಳಬೇಕಾದ್ರೆ ದೇವರು ಇರಲೇಬೇಕು. ದೇವರ ಮೂರ್ತಿ ಅಥವಾ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ವಿಗ್ರಹ ಇರಬೇಕು. ಹಾಗಾಗಿ ಆ ದೇವರ ವಿಗ್ರಹ ಅನ್ನುವಂಥದ್ದು ಇರಲೇಬೇಕಾದಂಥದ್ದು ಒಂದು. ಎರಡನೆಯದಾಗಿ ಇರತಕ್ಕಂಥದ್ದು ಅಂತಂದರೆ ಶಂಖ. ಶಂಖ ಅನ್ನುವಂಥದ್ದು ದೇವರ ಮನೆಯಲ್ಲಿ ಇಡಬೇಕಾದಂಥದ್ದು. ದೇವರ ದಕ್ಷಿಣ ಭಾಗದಲ್ಲಿ, ದೇವಸ್ಯ ದಕ್ಷಿಣ ಭಾಗೆ ನಿಕ್ಷಿಪೇತ್ ಅಂತ ಶಂಖವನ್ನು ದೇವರ ದಕ್ಷಿಣ ಭಾಗದಲ್ಲಿ ಇಡಬೇಕು. ಸಾಕಷ್ಟು ಜನ ದೇವರ ತಮ್ಮ ಬಲಭಾಗದಲ್ಲಿ ಇಡ್ತಾರೆ, ಆದರೆ ದೇವರ ಬಲಭಾಗದಲ್ಲಿ ಇಡಬೇಕು ಅಂತ ಅನ್ನುವಂಥದ್ದು. ಮೂರನೆಯದಾಗಿ ಅಲ್ಲಿ ಇರತಕ್ಕಂಥದ್ದು ಅಂದರೆ ಗಂಟೆ.
ಗಂಟೆ ಅನ್ನುವಂಥದ್ದು ಅಂದರೆ ನಾವು ಆರತಿ ಮಾಡಬೇಕಾದ್ರೆ, ಅಭಿಷೇಕಗಳನ್ನು ಮಾಡಬೇಕಾದ್ರೆ ಗಂಟೆಗಳನ್ನು ಬಾರಿಸುವಂಥದ್ದಿದೆ. ಈ ಗಂಟೆಯನ್ನು ಬಾರಿಸುವಂಥ ಸಂದರ್ಭದಲ್ಲಿ ಬೇಕಾಗತ್ತೆ. ಮತ್ತು ದೇವರ ಪೂಜೆ ಪ್ರಾರಂಭ ಆಗುವುದು, ದೇವರ ಪೂಜೆ ಮುಕ್ತಾಯ ಆಗುವುದನ್ನು ಸೂಚಿಸುವಂಥದ್ದೇ ಈ ಗಂಟೆ ಅನ್ನುವಂಥದ್ದು. ಈ ಗಂಟೆಯ ಬಗ್ಗೆ ನಾವು ಸಾಕಷ್ಟು ವಿಷಯವನ್ನು ಮಾತಾಡ್ಬೋದು. ಪ್ರತಿಯೊಂದು ವಸ್ತುವಿನ ಬಗ್ಗೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ಹೇಳೋಣ. ಈಗ ಈ ಗಂಟೆ ಅನ್ನುವಂಥದ್ದು ಬೇಕು. ಆಮೇಲೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಜಲಕಲಶ. ಅಂದರೆ ಒಂದು ದೇವರಿಗೆ ಅಭಿಷೇಕಗಳನ್ನು ಮಾಡಲಿಕ್ಕೆ, ದೇವರ ಪೂಜೆ ಮಾಡಲಿಕ್ಕೆ ಬೇಕಾದಂತಹ ನೀರನ್ನು ಇಟ್ಕೊಳ್ಳಿಕ್ಕೆ ಒಂದು ತಾಮ್ರದಿಂದ ಮಾಡಿರ್ತಕ್ಕಂಥ ಕಲಶ ಬೇಕು. ತಾಮ್ರದಿಂದಲೇ ಮಾಡಿರ್ತಕ್ಕಂಥ ಒಂದು ಕಲಶ ಇರಬೇಕು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಸ್ತು ಅಂತಂದರೆ ದೀಪ. ದೇವರ ಮನೆಯಲ್ಲಿ ನಂದಾದೀಪವನ್ನು ಹಚ್ಚುವಂತಹ ಒಂದು ಪದ್ಧತಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಸಾವಿರಾರು ಜನರ ಮನೆಗಳಲ್ಲಿ ನಂದಾದೀಪಗಳನ್ನು ಹಚ್ಚುತ್ತಾರೆ. ಆ ನಂದಾದೀಪ ಅನ್ನುವಂಥದ್ದು ಒಂದು ದೀಪವನ್ನು ಬೆಳಗಿಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಹೀಗೆ 5 ವಸ್ತುಗಳು: ದೇವರ ಮೂರ್ತಿ, ಶಂಖ, ಗಂಟೆ ಮತ್ತು ಒಂದು ಕಲಶ ಮತ್ತು ಒಂದು ದೀಪ. ಈ 5ನ್ನ ತಾವು ಇಟ್ರಿ ಅಂತಂದರೆ ಒಂದು ದೇವರ ಮನೆಗೆ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಆದಂತಾಯಿತು. ಇದಕ್ಕೆ ಅತಿರಿಕ್ತವಾಗಿ ತಾವು ಬೇರೆ ಬೇರೆ ವಸ್ತುಗಳನ್ನು ಇಟ್ಟಷ್ಟು ಅಲ್ಲಿಯ ಎನರ್ಜಿ ಕ್ರಿಯೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಒಂದು ವೇಳೆ ದೇವರ ಮನೆ ಅನ್ನುವಂಥದ್ದು ಆರೋಗ್ಯಪೂರ್ಣವಾಗಿಲ್ಲ, ನಿಮ್ಮ ದೇವರ ಮನೆ ಶುಚಿಯಾಗಿಲ್ಲ, ನಿಮ್ಮ ದೇವರ ಮನೆ ಒಂದು ವ್ಯವಸ್ಥಿತವಾಗಿಲ್ಲ, ನಿಮ್ಮ ದೇವರ ಮನೆಯಲ್ಲಿ ಬೇಡದೇ ಹೋದಂಥ ವಸ್ತುಗಳೆಲ್ಲವೂ ಸಂಗ್ರಹ ಆಗಿದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಎನ್ನುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಿಮ್ಮ ಮನೆಯಲ್ಲಿ ಇವತ್ತು ಸಮಸ್ಯೆಗಳು ಬರ್ತಾ ಇದ್ದಾವೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥವರಿಗೆ ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಕಾಡ್ತಾ ಇದೆ, ನಿಮ್ಮ ಮನೆಯಲ್ಲಿ ಅಶಾಂತಿ ಅನ್ನುವಂಥದ್ದಿದೆ, ನಿಮ್ಮ ಮನೆಯಲ್ಲಿ ದುಡ್ಡು ಬರ್ತಾ ಇಲ್ಲ, ಮಾಡದಂಥ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ನಿಮ್ಮ ಕೈ ಹಿಡಿತಾ ಇಲ್ಲ, ಇವು ಎಲ್ಲದಕ್ಕೂ ಮೂಲ ಕಾರಣ ಎಲ್ಲೋ ಒಂದು ಕಡೆ ನಿಮ್ಮ ಹಣೆ ಬರವೂ ಕಾರಣ ಆಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ದೇವರ ಮನೆಯೂ ಕೂಡ ಆಗಿರುತ್ತೆ. ಯಾಕೆಂದ್ರೆ ಆ ದೇವರ ಮನೆ ಅಂತಂದ್ರೆ ಇವತ್ತು ಒಂದು ರೀತಿಯ ವಸ್ತು ಸಂಗ್ರಹಾಲಯದ ಹಾಗೆ ಜನ ಅದನ್ನ ಮಾಡಿಟ್ಕೊಂಡಿರ್ತಾರೆ. ಎಷ್ಟೋ ಲೈಟಿನ ಸರಗಳನ್ನೆಲ್ಲ ತಂದು ಎಲ್ಲೆಲ್ಲೋ ಸುತ್ತ ಹಾಕಿ ಅದನ್ನೆಲ್ಲ ಮಾಡಿ, ಆಮೇಲೆ ಆರ್ಟಿಫಿಷಿಯಲ್ ಆಗಿ ಮಾಡಿರ್ತಕ್ಕಂಥ ಎಷ್ಟೋ ವಸ್ತುಗಳು, ಗೊಂಬೆಗಳು, ಆಮೇಲೆ ಇಂಥವುಗಳನ್ನೆಲ್ಲ ಪ್ಲಾಸ್ಟಿಕ್ ಹೂಗುಗಳನ್ನು ಬಳಸುವಂಥವರು ಕೂಡ ನಮ್ಮಲ್ಲಿ ಇದ್ದಾರೆ. ಪ್ಲಾಸ್ಟಿಕ್ ಮಾಲೆಗಳನ್ನು ದೇವರ ವಿಗ್ರಹಗಳಿಗೆ ಹಾಕುವಂಥದ್ದು, ದೇವರ ಮನೆಗಳಿಗೆ ಅಲಂಕಾರ ಮಾಡುವಂಥದ್ದು. ದೇವರ ಮನೆಯಲ್ಲಿ ಒಂದು ವೇಳೆ ತಾವು ಪ್ಲಾಸ್ಟಿಕ್ ಅನ್ನು ಇಟ್ಟಿದ್ದೀರಿ, ಗ್ಲಾಸ್ ವಸ್ತುಗಳನ್ನು ಇಟ್ಟಿದ್ದೀರಿ ಅಂತಂದ್ರೆ ಅಲ್ಲಿಗೆ ದೇವರ ಮನೆಯಿಂದ ನಿಮಗೆ ಸಿಕ್ಕುವಂಥ ಶಕ್ತಿ ಸಂಪೂರ್ಣವಾಗಿ ವ್ಯಯವಾಗಿ ಹೋಗುತ್ತೆ. ನಿಮಗೆ ದೇವರ ಮನೆಯಿಂದ ಯಾವುದೇ ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಸಿಗೋದಿಲ್ಲ. ಹಾಗಾಗಿ ದೇವರ ಮನೆಯಲ್ಲಿ ಒಂದು ವೇಳೆ ತಾವು ಪ್ಲಾಸ್ಟಿಕ್ಕಿನ ವಸ್ತುಗಳನ್ನು ಇಟ್ಟಿದ್ರಿ ಅಂದರೆ ಅದನ್ನು ಮೊದಲು ತಾವು ತೆಗಿಬೇಕಾಗತ್ತೆ. ಆಮೇಲೆ ತಾವು ಪ್ರಾಕೃತಿಕವಾದ ವಸ್ತುಗಳನ್ನು, ನಾನು ಹೇಳೋದಿಲ್ಲ, ಮುಖ್ಯವಾಗಿ ತಾಮ್ರದ ವಸ್ತುವನ್ನು ಹೆಚ್ಚು ಬಳಸಬೇಕು. ಆಮೇಲೆ ಮರದಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಕು. ಆಮೇಲೆ ದೀಪವನ್ನು ಹಚ್ಚಿಡಬೇಕು. ಶಂಖ ಮತ್ತು ಗಂಟೆಗಳನ್ನು ದೇವರ ಮನೆಯಲ್ಲಿ ಇಡಬೇಕು. ಇವಿಷ್ಟನ್ನು ತಾವು ಮಾಡಿದಿರಿ ಅಂತಂದರೆ ದೇವರ ಮನೆಯಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ದೇವರ ಮನೆ ಎಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಅಂದರೆ, ನಿಮಗೆ ಎಂತಹ ಒಂದು ಟೆನ್ಷನ್ನಲ್ಲಿ ತಾವಿರಲಿ ಅಥವಾ ಎಷ್ಟು ನಿಮಗೆ ಸಿಟ್ಟು ಬಂದಿರತಕ್ಕಂಥ ಒಂದು ಪರಿಸ್ಥಿತಿ ಇರಲಿ, ಎಲ್ಲದರಲ್ಲಿಯೂ ಕೂಡ ದೇವರ ಮನೆಗೆ ನೀವು ಹೋಗ್ತಾ ಇದ್ದಂಗೆ ನಿಮ್ಮಲ್ಲಿ ಒಂದು ರೀತಿಯಾದಂಥ ಶಾಂತಿ ಬಂದ್ಬಿಡತ್ತೆ. ಆಮೇಲೆ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅನ್ನುವಂಥದ್ದು ನಿರ್ಮಾಣ ಆಗತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಇಲ್ಲಿವರೆಗೂ ಕೂಡ ದೇವರ ಮನೆಯಲ್ಲಿ ಇರಬೇಕಾದಂಥ ವಸ್ತುಗಳ ಬಗ್ಗೆ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಒಂದು ಮನೆ ಅಂತ ಬಂದಾಗ ಪ್ರಧಾನ ಬಾಗಿಲು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ದೇವರ ಮನೆಗೆ ಬೇಕಾಗಿರುವಂತಹ ಬಾಗಿಲು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ದೇವರ ಮನೆಯ ಬಾಗಿಲು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರೂಜಿ ತಿಳಿಸ್ಕೊಡ್ತಾ ಹೋಗ್ತಾರೆ. ದೇವರ ಮನೆಯ ಬಾಗಿಲು ನಾನು ಈಗಾಗಲೇ ಹೇಳಿದೆ, ದೇವರಿಗೆ ಸಂಬಂಧಪಟ್ಟಂತೆ ತಾವು ಬಳಸುವುದಿದ್ದರೆ ಒಂದನೆಯದಾಗಿ ಮುಖ್ಯವಾಗಿ ಬಳಸುವಂತಹ ಒಂದು ಕಟ್ಟಿಗೆ ಅಂತಂದರೆ ಅದಕ್ಕೆ ದೇವದಾರು ಅಂತ ಕರೀತಾರೆ. ಆ ದೇವದಾರು ಅನ್ನುವಂಥದ್ದು ನಿಮಗೆ ಒಂದು ವೇಳೆ ಸಿಗಲಿಲ್ಲ ಅಂದರೆ ಸಾಗವಾನಿ ಅಂತ ಈಗೆಲ್ಲ ಬಳಸುವಂಥದ್ದು, ಅದನ್ನು ಕೂಡ ಬಳಸ್ಬೋದು. ಆಮೇಲೆ ಅದನ್ನು ಬಿಟ್ಟು ವಿಷಕಾರಿಯಾಗಿರತಕ್ಕಂಥ ವಸ್ತುಗಳಿಂದ, ಅಂದರೆ ಕೈಯವಾಗಿರುವಂಥ, ಅಂದರೆ ಈಗ ಉದಾಹರಣೆಗಾಗಿ ಬೇವಿನ ಮರ ಅಥವಾ ಕಾಸಕ್ಕು ಅಂತ ಒಂದು ಮರ ಬರುತ್ತೆ, ಇವೆಲ್ಲ ವಿಷವನ್ನು ಕೊಡುವಂತಹ ಮರಗಳು. ಅಂತಹ ಮರಗಳಿಂದ ಇದನ್ನು ಮಾಡಬಾರ್ದು, ಏನು ದೇವರ ಮನೆಯ ಬಾಗಿಲನ್ನು ಮಾಡಬಾರ್ದು ಅಥವಾ ದೇವರ ಪೀಠಗಳನ್ನು ಮಾಡಬಾರ್ದು ಅಂತ ಇದೆ. ಹಾಗಾಗಿ ಅಂತಹ ವೃಕ್ಷಗಳನ್ನು ತಾವು ಆದಷ್ಟು ಉಪಯೋಗಿಸಿದರೆ ಅದರಲ್ಲಿ ಬಹಳ ಒಳ್ಳೆಯದು. ಹಾಗೆ ದೇವರ ಮನೆಯಲ್ಲಿ ಇರುವಂತಹ ವಸ್ತುಗಳು ಆದಷ್ಟು ಮರಗಳಿಂದ ಮಾಡಿರುವಂಥದ್ದು, ತಾಮ್ರದ ಪದಾರ್ಥಗಳಿಂದ ಮಾಡುವಂಥದ್ದು, ಆಮೇಲೆ ಕಳ್ಳಿನಿಂದ ಮಾಡುವಂಥದ್ದು. ನಿಮಗೆ ಒಂದು ವೇಳೆ ಈಗ ದೇವದಾರು ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತಂದರೆ ತಾವು ಕಲ್ಲಿನ ಪೀಠಗಳನ್ನು ಮಾಡಬಹುದು. ಈಗಾಗಲೂ ಕೂಡ ಸಾಕಷ್ಟು ಈಗ
ಗ್ರಾನೈಟ್ಗಳಿಂದ ಮಾಡುವಂಥ ಪೀಠಗಳೆಲ್ಲ ಈಗ ಮಾರ್ಕೆಟಲ್ಲಿ ಬರ್ತಾ ಇದ್ದಾವೆ. ಅದು ಕೂಡ ತಾವು ಬಳಸ್ಬೋದು. ಕಲ್ಲಿನಿಂದ ಮಾಡುವಂಥ ಪೀಠಗಳನ್ನು ಬಳಸ್ಬೋದು, ಅಥವಾ ಮರದಿಂದ ಮಾಡಿದಂಥ ಪೀಠಗಳನ್ನು, ಬಾಗಿಲುಗಳನ್ನು ತಾವು ಬಳಸ್ಬೋದು. ಅದೇ ರೀತಿಯಾಗಿ ಈ ಒಂದು ದೇವರ ಮನೆಯ ಅಯ ಅನ್ನುವಂಥದ್ದು ಒಂದಿರುತ್ತೆ. ಇದೆಲ್ಲ ಸಾಮಾನ್ಯವಾಗಿ ವಾಸ್ತುಶಾಸ್ತ್ರಜ್ಞರು ತಮಗೆ ಮನೆ ಕಟ್ಟಬೇಕಾದ್ರೆ ಹೇಳ್ತಾರೆ, ಅಥವಾ ಇಂಜಿನಿಯರ್ಸ್ಗಳಿಗೂ ಕೂಡ ಇದರ ಒಂದು ಪರಿಜ್ಞಾನ ಇರುತ್ತೆ. ಸಾಮಾನ್ಯವಾಗಿ ದೇವರ ಮನೆ ಅನ್ನುವಂಥದ್ದು ಸಮಚತುರಸ್ರವಾಗಿದ್ದರೆ ಒಳ್ಳೆಯದು ಅಂತ. ಸಮಚತುರಸ್ರ ಅಂದರೆ ಕರೆಕ್ಟಾಗಿ ಉದ್ದ ಗುಣಿಲೆ ಅಗಲ, ಉದ್ದ ಎಷ್ಟಿರುತ್ತೆ ಅಷ್ಟೇ ಅಗಲ ಇರಬೇಕು. ಕೆಲವೊಬ್ಬರು ಆಯತಾಕಾರದಲ್ಲಿ ದೇವರ ಮನೆಯನ್ನು ಕಟ್ತಾರೆ. ಅದಕ್ಕಿಂತಲೂ ನಾವು ಸ್ಕ್ವೇರಲ್ಲಿ ಕಟ್ಟಿದ್ರೆ ಬಹಳ ಒಳ್ಳೆಯದು ಅಂತ. ದೇವರ ಮನೆಯ ಮೇಲಿನ ಭಾಗದಲ್ಲಿ ಸಾಮಾನ್ಯವಾಗಿ ಓಪನ್ ಆಗಿ ಇದ್ದರೆ ಒಳ್ಳೆಯದು. ಅಂದರೆ ದೇವರ ಮನೆಯ ಮೇಲ್ಗಡೆ ಮತ್ತೊಂದು ಫ್ಲೋರ್ ಬಂದರೆ ಆ ದೇವರ ಮನೆಯ ಅಷ್ಟೇ ಭಾಗವನ್ನು ತಾವು ಬಿಟ್ಟು ಬೇರೆ ಫ್ಲೋರನ್ನಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ದೇವರ ಮನೆಯ ಮೇಲಿನ ಪ್ರದೇಶ ಏನಿರುತ್ತೆ, ಭಾಗ ಏನಿರುತ್ತೆ, ಅದನ್ನು ತ್ರಿಕೋಣ ಆಕಾರದಲ್ಲಿ ಅಥವಾ ಪಿರಾಮಿಡ್ಡಿನ ಆಕಾರದಲ್ಲಿ ಅಥವಾ ಗೋಪುರದ ಆಕಾರದಲ್ಲಿ ತಾವು ಮಾಡಿಕೊಂಡ್ರೆ ಎನರ್ಜಿ ಫ್ಲೋ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಆಗುತ್ತೆ. ಪೀಠದಲ್ಲಿಯೂ ಕೂಡ ನಾವು ಗೋಪುರದ ಆಕಾರದ ಪೀಠಗಳನ್ನು ನಾವು ಮಾಡಿಸೋದ್ರಿಂದ, ಅಂದರೆ ಅದಕ್ಕಾಗಿ ನೋಡಿ, ದೇವಸ್ಥಾನದ ಎಲ್ಲ ಗೋಪುರಗಳನ್ನೇ ಇರುತ್ತೆ. ಗೋಪುರ ಇಲ್ಲ ಅಂದರೆ ದೇವಸ್ಥಾನನೇ ಅಲ್ಲ ಅಂತ. ಹಾಗಾಗಿ ಗೋಪುರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿಂದಲೇ ನಮಗೆ ಎನರ್ಜಿ ಫ್ಲೋ ಆಗುವಂಥದ್ದು, ಪ್ರಕೃತಿಯಲ್ಲಿರುವಂತಹ ಎನರ್ಜಿಗಳನ್ನು ಅದು ಒಳಗಡೆ ತಗೊಳ್ಳುತ್ತೆ. ಹಾಗಾಗಿ ಪಿರಾಮಿಡ್ಡಿನ ಆಕಾರದಲ್ಲಿ ಅಥವಾ ಗೋಪುರದ ಆಕಾರದಲ್ಲಿ ದೇವರ ಮನೆಯ ಮೇಲಿನ ಭಾಗವನ್ನು ತಾವು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲ ಅಂತಂದರೆ ತಾವು ದೇವರ ಪೀಠದ ಮೇಲಿನ ಭಾಗವನ್ನು ಗೋಪುರದ ಆಕಾರದಲ್ಲಿ ಮಾಡಿದ್ರೂ ಕೂಡ ಅದು ಕೂಡ ಬಹಳ ಒಳ್ಳೆಯದಾಗತ್ತೆ. ಹಾಗಾಗಿ ದೇವರ ಮನೆಯಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಮತ್ತೆ ಮತ್ತೆ ನಮ್ಮ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಮನೆಯಲ್ಲಿ ಇರತಕ್ಕಂತಹ ಯಾವ ರಾಸಾಯನಿಕವನ್ನು ಬಳಸಿ ಮಾಡುವಂಥ ವಸ್ತುಗಳನ್ನು ತಾವು ತೆಗೆದಿಡಿ. ಆಮೇಲೆ ಪ್ಲಾಸ್ಟಿಕ್ಕಿನ ವಸ್ತುಗಳು, ಫೈಬರಿನ ವಸ್ತುಗಳು, ಗ್ಲಾಸ್ನಿಂದ ಮಾಡಿರ್ತಕ್ಕಂಥ ವಸ್ತುಗಳು, ದೇವರಿಗೆ ಎಂದೂ ಕೂಡ ಪ್ಲಾಸ್ಟಿಕ್ಕಿನ ಮಾಲೆಗಳನ್ನು ಹಾಕಲಿಕ್ಕೆ ಹೋಗಬೇಡಿ. ನಿಂದ ಮಾಡಿರ್ತಕ್ಕಂಥ ಲೈಟಿನ ಸರಗಳನ್ನು ಹಾಕಲಿಕ್ಕೆ ಹೋಗಬೇಡಿ. ದೇವರ ಮನೆಗೆ ತಾವು ಅಲಂಕಾರ ಮಾಡೋದಿದ್ರೆ ಮಾವಿನ ಎಲೆಯಿಂದ ಅಲಂಕಾರ ಮಾಡಿ, ಅಥವಾ ಬಾಳೆ ಕಂಬದಿಂದ ಅಲಂಕಾರ ಮಾಡಿ, ಪ್ರಾಕೃತಿಕವಾಗಿ ಸಿಕ್ಕುವಂಥ ಹೂವಿನ ಮಾಲೆಗಳಿಂದ ತಾವು ಅಲಂಕಾರವನ್ನು ಮಾಡಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಮತ್ತು ಹೆಚ್ಚಿನ ಫಲ ಸಿಗತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿವರೆಗೂ ಕೂಡ ದೇವ್ರ ಮನೆ ಅಂತಂದ್ರೆ ಎಲ್ಲರೂ ಕೂಡ ಅಲಂಕಾರಕ್ಕಾಗಿ ಮಾಡುವಂತಹ ಒಂದು ವ್ಯವಸ್ಥೆ ಅನ್ಕೊಂಡಿರ್ತಾರೆ. ಅಂದ್ರೆ ಯಾವುದೇ ಒಂದು ಪೂಜಾ ವಿಧಾನ ಇರಲಿ, ವ್ರತ ಇರಲಿ, ಹಬ್ಬಗಳು ಬಂದರೂ ಕೂಡ ಈ ಪ್ಲಾಸ್ಟಿಕ್ ವಸ್ತುಗಳ ಮೊರೆ ಹೋಗೋದು ಜಾಸ್ತಿ. ಹೂಗಳಿರ್ಬೋದು, ಮಾಲೆ ಇರ್ಬೋದು, ಅದೇ ರೀತಿಯಾಗಿ ಈ ತಟ್ಟೆಗಳಿರ್ಬೋದು, ಅದೆಲ್ಲದನ್ನು ಕೂಡ ಈಗ ಬಾಳೆಲೆ ಕೂಡ ಪ್ಲಾಸ್ಟಿಕ್ ಎಂದೇ ಬಂದ್ಬಿಟ್ಟಿದೆ, ಅದನ್ನು ಕೂಡ ಬಳಸುವಂತ ಇದಕ್ಕೆ ಮುಂದಾಗ್ತಾರೆ. ಒಟ್ಟಿನಲ್ಲಿ ಪ್ರಕೃತಿ ದತ್ತವಾಗಿ ಬಂದಂತಹ ವಸ್ತುಗಳನ್ನ ಎಷ್ಟು ನಾವು ದೇವ್ರ ಮನೇಲಿ ಇಡ್ತೀವೋ ಅಷ್ಟು ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಗುರುಜಿ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮಾಹಿತಿಯನ್ನು ಕೊಡ್ತಾ ಬಂದ್ರಿ. ತುಂಬಾ ಧನ್ಯವಾದ, ಅನಂತ ವಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಭಕ್ತಿ ಶಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ದೇವರ ಮನೆಯ ಪರಿಕಲ್ಪನೆ ಹೇಗಿರಬೇಕು, ದೇವರ ಮನೆಯಲ್ಲಿ ಇರಬೇಕಾದಂತಹ ವಸ್ತುಗಳು ಯಾವುದು, ಇರಬಾರ್ದಂತಹ ವಸ್ತುಗಳು ಯಾವುದು ಅನ್ನೋದ್ರ ಬಗ್ಗೆ ಗುರುಜಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನಷ್ಟು ಮಾಹಿತಿ ಹಾಗೂ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಇದು ಕನ್ನಡಿಗರ ಧ್ವನಿ.